ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಮನೆಯಲ್ಲಿ ನಿರ್ಮಲಾ ಮತ್ತು ಬೃಂದ ಎಲ್ಲ ಮಾತಾಡ್ತಾ ಇರ್ತಾರೆ. ನಿರ್ಮಲಾ ಹೇಳ್ತಾ ಇರ್ತಾಳೆ, ಬೃಂದ ನಿಜ ಅಲ್ವಾ, ಭಾರ್ಗವಿ ಇನ್ಮುಂದೆ ಬರಲ್ಲ ಅಲ್ವಾ ಇಲ್ಲಿಗೆ ಅಂತ ಹೇಳ್ತಾ ಇರ್ತಾಳೆ. ಆಗ ಬೃಂದ ಹೇಳ್ತಾಳೆ, ಅತ್ತೆ ಅವಳು ಇಲ್ಲಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವಳು ಹೇಗಂತ ಹೇಳಿ ನಂಗೆ ಚೆನ್ನಾಗಿ ಗೊತ್ತು. ಅವಳು ಇಲ್ಲಿಗೆ ಬರ್ತಾಳ? ಇಲ್ವೇ ಇಲ್ಲ. ಅವಳಂತೂ ಬರಲ್ಲ, ನೋಡ್ತಾ ಇರಿ ಅಂತ ಹೇಳ್ತಾಳೆ. ಆಗ ನಿರ್ಮಲಾ ಹೇಳ್ತಾಳೆ, ನಿಜ ಅಲ್ಲ, ನಿಜವಾಗ್ಲೂ ಅವಳು ಬರಲ್ವಾ ಅಂತ ಹೇಳ್ತಾಳೆ. ಆಗ ಬೃಂದ ಹೇಳ್ತಾಳೆ, ಹೌದು, ನಿಜವಾಗ್ಲೂ ಅವಳು ಬರುವುದೇ ಇಲ್ಲ, ಬೇಕಾದ್ರೆ ನೋಡ್ತಾ ಇರಿ ನೀವೇ ಅಂತ ಹೇಳ್ತಾರೆ. ಇನ್ನು ಅಷ್ಟು ಹೇಳುವಷ್ಟರಲ್ಲಿ ಅರ್ಜುನ್ ಭಾರ್ಗವಿನ ಕೈ ಹಿಡಿದು ಕರ್ಕೊಂಡು ಬಂದು ಬಾಗಿಲ ಹತ್ರ ನಿಲ್ಲಿಸ್ತಾನೆ. ಆಗ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ. ಆಗ ನಿರ್ಮಲಾ ಹೇಳ್ತಾಳೆ, ಏನು ಇನ್ನೊಂದ್ಸಲ ಇವಳನ್ನು ಕರ್ಕೊಂಡು ಬಂದು, ಏ ಭಾರ್ಗವಿ, ನಿಂಗೆ ಹೇಳಿದ್ನಲ್ಲ, ಹೋಗಿದ್ಯಲ್ಲ ಮನೆ ಬಿಟ್ಟು, ಮತ್ತೆ ಯಾಕೆ ಇಲ್ಲಿಗೆ ಬಂದೆ? ವಾಪಸ್ ಹೋದವಳು ಮತ್ತೆ ಯಾವ ಮುಖ ಹೊತ್ಕೊಂಡು ಇಲ್ಲಿ ಬಂದಿದ್ಯಾ? ಹೋಗು ಮನೆಯಿಂದ ಹೊರಗೆ ಅಂತ ಹೇಳ್ತಾಳೆ. ಆಗ ಅರ್ಜುನ್ ಹೇಳ್ತಾರೆ, ನೋಡಿ ಅಮ್ಮ, ಅವಳನ್ನು ಮದುವೆ ಆಗಿದ್ದು ನಾನು ತಾಳಿ ಕಟ್ಟಿ ಕರ್ಕೊಂಡು ಬಂದಿದ್ದೇನೆ. ನಿಮ್ಗೆ ಏನೇ ಬೈಬೇಕಿದ್ರು ನನಗೆ ಬೈರಿ, ಅದನ್ನು ಬಿಟ್ಟು ಇವ್ರಿಗೆ ಒಂದು ಮಾತು ಏನಾದರೂ ಹೇಳಿದರೆ ನಾನಂತೂ ಸುಮ್ಮನೆ ಇರಲ್ಲ ಅಂತ ಹೇಳ್ತಾನೆ. ಆವಾಗ ಚಿಕ್ಕತ್ತೆ ಹೇಳ್ತಾರೆ, ನೋಡಿ ಅಕ್ಕ, ಇವನು ಯಾವ ರೀತಿ ಮಾತಾಡ್ತಿದ್ದಾನೆ, ನಮ್ಮ ಮಗ ನಮಗೆ ಎದುರುತ್ರ ಕೊಡ್ತಿದ್ದಾನೆ, ನೋಡಿ ಅಕ್ಕ ಇವನು ಮಾತಾಡ್ತಿರೋದು ಅಂತ ಹೇಳ್ತಾರೆ. ಆಗ ನಿರ್ಮಲಾ ಹೇಳ್ತಾಳೆ, ಎಲ್ಲ ಮಾಡಿದ್ದು ಈ ವಯ್ಯಾರಿ, ಇವಳೆಲ್ಲ ಅವನ ತಲೆ ಕೆಡಿಸಿ ಬಿಟ್ಟಿದ್ದಾಳೆ ಅಂತ ಹೇಳ್ತಾರೆ. ಆಗ ಭಾರ್ಗವಿಗೆ ತುಂಬಾ ಸಿಟ್ಟು ಬರುತ್ತೆ. ಇನ್ನು ಬೃಂದ ಯೋಚನೆ ಮಾಡ್ತಾಳೆ, ಇಲ್ಲ, ನಾನು ಈಗಲೇ ಸುಮ್ಮನೆ ಬಿಡಬಾರ್ದು, ನಾನು ಏನಾದರೂ ಒಂದು ಮಾಡಲೇಬೇಕು ಅಂತ ಹೇಳ್ತಾಳೆ. ಇನ್ನು ಚಿಕ್ಕತ್ತೆ ಹೇಳ್ತಾಳೆ, ಅಕ್ಕ ದಯವಿಟ್ಟು ಸ್ವಲ್ಪ ಮೆಲ್ಲ ಮಾತಾಡಿ, ಮೇಲೆ ಶಕ್ತಿ ಅಣ್ಣ ಇದ್ದಾರೆ, ಅವ್ರಿಗೇನಾದರೂ ಗೊತ್ತಾದರೆ ಕತೆ ಬೇರೆನೇ ಆಗುತ್ತೆ, ಸ್ವಲ್ಪ ಮೆಲ್ಲದಲ್ಲಿ ಮಾತಾಡಿ, ಗಟ್ಟಿಯಾಗಿ ಕಿರುಚಬೇಡಿ ಅಂತ ಹೇಳ್ತಾರೆ. ಆಗ ಬೃಂದ ಸೀದಾ ಹೋಗಿ ಜೆ ಪಿ ಮತ್ತು ಶಕ್ತಿ ಇರೋ ರೂಮಿಗೆ ಹೋಗ್ತಾಳೆ. ಅಲ್ಲಿ ಜೆ ಪಿ ಮತ್ತು ಶಕ್ತಿ ಮಾತಾಡ್ತಾ ಇರ್ತಾರೆ. ಇನ್ನು ಜೆ ಪಿಯನ್ನು ನೋಡಿ ಬೃಂದ ಕೈ ಸನ್ನೆಯಿಂದ ಕರಿತಾ ಇರ್ತಾಳೆ. ಆಗ ಜೆ ಪಿ ಕೈ ಸನ್ನೆಯಲ್ಲಿ ಮಾಡ್ತಾ ಇರ್ತಾರೆ, ಏನು ಕೇಳ್ತಾ ಇರ್ತಾನೆ. ಆಗ ಬೃಂದ, ಸ್ವಲ್ಪ ಈಚೆ ಬನ್ನಿ ಮಾವ, ಸ್ವಲ್ಪ ಈಚೆ ಬನ್ನಿ ಅಂತ ಕೈ ಸನ್ನೆ ಮೂಲಕ ಹೇಳ್ತಾ ಇರ್ತಾಳೆ. ಆಗ ಜೆ ಪಿ ಅಲ್ಲಿಂದ ಹೋಗಿ, ಏನು ಬೃಂದ, ನಾನು ಶಕ್ತಿ ಜೊತೆ ಮಾತಾಡ್ತಿದ್ದೆ ಅಂತ ಗೊತ್ತಿದೆ ಅಲ್ವಾ ನಿಂಗೆ, ಹಾಗಿರುವಾಗ ಯಾಕೆ ಈ ರೀತಿ ಕರಿತಿದ್ಯಾ ನನ್ನನ್ನು, ಏನು ಅಂತ ದೊಡ್ಡ ವಿಷಯ ನಿಂದು ಅಂತ ಕೇಳ್ತಾನೆ. ಆಗ ಬೃಂದ ಹೇಳ್ತಾಳೆ, ಮಾವ ದೊಡ್ಡ ಎಡ್ವರ್ಟ್ ಆಗೋಗಿದೆ ಮಾವ, ನೀವು ದಯವಿಟ್ಟು ಬನ್ನಿ, ಬಾಗಿಲ ಹತ್ರ ದೊಡ್ಡ ಎಡ್ವರ್ಟೇ ಆಗಿ ಹೋಗಿದೆ ಅಂತ ಹೇಳ್ತಾರೆ. ಆಗ ಜೆ ಪಿ ಹೇಳ್ತಾನೆ, ಏನಂತದಾಗಿದೆ ಅಂತ ಹೇಳ್ತಾನೆ. ಆಗ ಬೃಂದ ಹೇಳ್ತಾಳೆ, ಮಾವ ನೀವು ಮೊದಲು ಬನ್ನಿ ಅಂತ ಹೇಳ್ತಾಳೆ. ಇನ್ನು ಬೃಂದ ಜೆ ಪಿನ ಕರ್ಕೊಂಡು ಸೀದಾ ಕೆಳಗೆ ಬರ್ತಾಳೆ. ಇನ್ನು ಇಲ್ಲಿ ಎಲ್ಲರೂ ಬೈತಾ ಇರ್ತಾರೆ ಅರ್ಜುನ್ ಮತ್ತು ಭಾರ್ಗವಿಗೆ. ಅಷ್ಟರಲ್ಲಿ ಜೆ ಪಿ ಬರ್ತಾನೆ. ಜೆ ಪಿ ಬಂದದ್ದು ನೋಡಿ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ. ಇನ್ನು ಅರ್ಜುನ್ಗೂ ತುಂಬ ಶಾಕ್ ಆಗುತ್ತೆ. ಭಾರ್ಗವಿಗೆ ಅವನ ಮುಖ ನೋಡಿ ತುಂಬಾ ಸಿಟ್ಟು ಬರ್ತಾ ಇರ್ತದೆ. ಇನ್ನು ಜೆ ಪಿ ಅವರಿಬ್ಬರನ್ನ ನೋಡಿ ತುಂಬಾ ಶಾಕ್ ಆಗ್ತಾನೆ. ಅವನಿಗೆ ಏನು ಮಾಡೋದಂತಲೇ ಗೊತ್ತಾಗಲ್ಲ. ಆಗಲೇ ಒಂದು ಪ್ಲ್ಯಾನ್ ಮಾಡ್ತಾನೆ. ಅವನ ಕುತಂತ್ರ ಬುದ್ಧಿಯನ್ನು ಅಲ್ಲಿ ಉಪಯೋಗಿಸ್ತಾನೆ. ಅವನು ಅರ್ಜುನ ಹತ್ರ ಹೋಗ್ತಾನೆ. ಅರ್ಜುನ ಹತ್ರ ಹೋದಾಗ ಅರ್ಜುನ್ ಹೇಳ್ತಾನೆ, ಡ್ಯಾಡ್, ನಾನು ನಿಮಗೆ ಹೇಳಿದ್ನಲ್ಲ ಒಂದು ಹುಡುಗಿಯನ್ನು ಪ್ರೀತಿಸ್ತಾ ಇದ್ದೇನೆ ಅಂತ, ಅದು ಇವರೇ ಡ್ಯಾಡ್, ಭಾರ್ಗವಿ ಅಂತ. ನಂಗೆ ಗೊತ್ತಿದೆ ನಿಮಗೆ ತುಂಬ ಶಾಕ್ ಆಗಿದೆ ಅಂತ, ಆದರೆ ನಾನು ಪ್ರೀತಿ ಮಾಡ್ತಿರೋದು ಇದೇ ಹುಡುಗಿನ, ಭಾರ್ಗವಿನ ಡ್ಯಾಡ್. ಅದು ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಮದುವೆ ಆಯಿತು ಡ್ಯಾಡ್ ಅಂತ ಹೇಳ್ಕೊಂಡು ಅವ್ನು ತುಂಬಾ ಹೆದರಿಕೆ ಆಗ್ತಾ ಇರ್ತದೆ. ಆದರೂ ಎಲ್ಲ ವಿಷಯನ ಹೇಳ್ತಾನೆ. ಜೆ ಪಿ ಅವನ ಹತ್ರ ಹೋಗಿ ಅವನನ್ನು ಹಗ್ ಮಾಡ್ಕೊಳ್ತಾನೆ. ಆಗ ಮನೆಯವರೆಲ್ರಿಗೂ ಶಾಕ್ ಆಗ್ತದೆ. ಇನ್ನು ಜೆ ಪಿ ಹೇಳ್ತಾನೆ, ಶಬಾಷ್ ಮಗನೆ, ನಂಗೆ ನಿನ್ನ ಬಗ್ಗೆ ಇವಾಗ ಹೆಮ್ಮೆ ಆಗ್ತಿದೆ ಅಂತ ಹೇಳ್ತಾನೆ. ಆಗ ಭಾರ್ಗವಿಗೆ ಇಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗಲ್ಲ. ಇನ್ನು ಬೃಂದಂಗೆ ತುಂಬಾ ಟೆನ್ಷನ್ ಆಗುತ್ತೆ. ಯಾಕೆ ಇವ್ರು ಈ ರೀತಿ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗಲ್ಲ. ಆಗ ನಿರ್ಮಲ ಹೇಳ್ತಾಳೆ, ಜೆ ಪಿ ನೀವು ಏನು ಮಾಡ್ತಿದ್ದೀರಾ, ಅದು ಭಾರ್ಗವಿ, ನಿಮ್ಮ ಶತ್ರು ಭಾರ್ಗವಿ, ಅವಳನ್ನು ಮದುವೆ ಆಗಿ ಬಂದಿದ್ದಾನೆ ಅರ್ಜುನ್, ನೀವು ಯಾಕೆ ಈ ರೀತಿ ಮಾಡ್ತಿದ್ದೀರಾ, ಅವ್ರಿಗೆ ಬೈದು ಎರಡು ಬುದ್ಧಿ ಹೇಳೋದು ಬಿಟ್ಟು ಈ ರೀತಿ ಮಾಡ್ತಿದ್ದೀರಲ್ಲ, ಏನಾಗಿದೆ ಜೆ ಪಿ ನಿಮಗೆ ಅಂತ ಕೇಳ್ತಾರೆ. ಆಗ ಜೆ ಪಿ ಏನೂ ಮಾತಾಡಲ್ಲ. ಬೃಂದ, ಮೊದಲು ಹೋಗಿ ಸೇರು ಮತ್ತು ಅಕ್ಕಿ ತಗೊಂಡು ಬಾ, ಮೊದಲು ಇವರನ್ನ ಮನೆ ಒಳಗೆ ಕರ್ಕೊಳ್ಬೇಕು ಅಂತ ಹೇಳ್ತಾರೆ. ಆಗ ಬೃಂದಂಗೆ ಶಾಕ್ ಆಗುತ್ತೆ. ಮಾವ ಏನು ಹೇಳ್ತಿದ್ದೀರಾ ಅಂತ ಕೇಳ್ತಾರೆ. ಮೊದಲು ಸೇರೋದಿಲಿಕ್ಕೆ ಏನೆಲ್ಲ ಬೇಕು ಎಲ್ಲ ತಗೊಂಡು ಬಾ. ಇನ್ನು ಶಕುಂತಲಾ, ಮೊದಲು ಇಲ್ಲಿ ಆಗ್ತಿರೋ ಶಾಸ್ತ್ರ ಎಲ್ಲ ಸರಿಯಾಗಿದೆಯಾ ನೋಡು ಅಂತ ಹೇಳ್ತಾರೆ. ಆಗ ಬೃಂದಂಗೆ ಏನಾಗ್ತಿದೆ ಅಂತಲೇ ಗೊತ್ತಾಗಲ್ಲ. ಇನ್ನು ಬೃಂದ ಮತ್ತು ರುದ್ರ ಹೋಗಿ ಸೇರೋದಿಲಿಕ್ಕೆ ಏನೆಲ್ಲ ಬೇಕು ಎಲ್ಲ ತಗೊಂಡು ಬರ್ತಾರೆ. ಇನ್ನು ಭಾರ್ಗವಿಗಂತೂ ತುಂಬಾ ಟೆನ್ಷನ್ ಆಗ್ತದೆ. ಈ ಜೆ ಪಿ ಏನು ಮಾಡ್ತಿದ್ದಾರೆ ಅಂತ ಅವಳಿಗೆ ಗೊತ್ತೇ ಆಗ್ತಿರಲ್ಲ. ಇನ್ನು ಭಾರ್ಗವಿ ಸೇರೊದ್ದು ಒಳಗಡೆ ಬರ್ತಾಳೆ. ಇನ್ನು ಜೆ ಪಿ ಒಳಗಡೆ ಬಂದ ಕೂಡಲೇ ಅರ್ಜುನ್ ಹತ್ರ ಹೇಳ್ತಾನೆ, ಅರ್ಜುನ್ ಬೇಷ್ ಮಗನೆ, ಅಂತೂ ಇಂತೂ ನಾವು ಮಾಡಿದ್ದು ಟ್ರ್ಯಾಪಲ್ಲಿ
ಭಾರ್ಗವಿ ಸಿಕ್ಕಾಕೊಂಡ್ಬಿಟ್ಲು ಅಂತ ಹೇಳ್ತಾನೆ. ಆಗ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ. ಮನೆಯವರೆಲ್ಲರೂ ಟ್ರ್ಯಾಪಾ ಏನಿದು ಅಂತ ಹೇಳ್ತಾ ಇರ್ತಾರೆ. ಇನ್ನು ಭಾರ್ಗವಿಗಂತೂ ನೆಲ ಕುಸಿದಷ್ಟೇ ಆಗುತ್ತೆ. ಯಾಕೆ ಇವರು ಈ ರೀತಿ ಹೇಳ್ತಿದ್ದಾರೆ, ಟ್ರ್ಯಾಪ್ ಅಂದರೆ ಅಂದರೆ ಅರ್ಜುನಂಗೆ ಮೋಸ ಮಾಡಿದ್ನ, ಏನಿಲ್ಲ ಆಗ್ತಾ ಉಂಟಂತಾನೆ ಹೇಳಿ ಭಾರ್ಗವಿಗೆ ಗೊತ್ತಾಗ್ತಿರಲ್ಲ. ಜೆ ಪಿ ಮಾಸ್ಟರ್ ಪ್ಲ್ಯಾನ್ ಮಾಡಿರ್ತಾನೆ, ಹೇಗಾದರೂ ಮಾಡಿ ಭಾರ್ಗವಿನ ಈ ಮನೆಯಿಂದ ಓಡಿಸ್ಬೇಕು ಅಂತ ಹೇಳಿ. ಹಾಗಾಗಿ ಇನ್ನು ಅರ್ಜುನ್ ಹೇಳ್ತಾನೆ, ಡ್ಯಾಡ್ ನೀವು ಏನು ಹೇಳ್ತಿದ್ದೀರಾ, ಟ್ರ್ಯಾಪಾ ಏನು ಡ್ಯಾಡ್, ಹಾಗಂದ್ರೆ ನೀವೇನು ಹೇಳ್ತಿದ್ದೀರ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ ಡ್ಯಾಡ್ ಅಂತ ಹೇಳ್ತಾನೆ. ಆಗ ಜೆ ಪಿ ಹೇಳ್ತಾನೆ, ನಂಗೆ ಗೊತ್ತಿದೆ ಮಗನೇ, ನೀನು ಯಾವಾಗಲೂ ನನ್ನನ್ನು ನಿನ್ನ ಬಿಗ್ ಹೀರೋ, ನೀವು ನನ್ನ ಹೀರೋ ನನ್ನ ಡ್ಯಾಡ್ ನನ್ನ ಹೀರೋ ಅಂತ ಹೇಳ್ತಿದ್ದಿ. ಆದರೆ ಅದನ್ನು ಇವತ್ತು ನೀನು ಪ್ರೂವ್ ಮಾಡಿದ್ದಿ. ಹೌದು, ನಾವು ಮಾಡಿದ ಪ್ಲ್ಯಾನ್ ಸರಿಯಾಗಿದೆ. ಹೇಗಾದರೂ ಮಾಡಿ ಭಾರ್ಗವಿನ ನೆಲಕ್ಕೆ ಉರುಳಿಸ್ಬೇಕು ಅನ್ನೋದು ಪ್ಲ್ಯಾನ್ ಇತ್ತು. ನೀನು ಹಾಗೇ ಮಾಡಿದ್ಯಾ. ಗ್ರೇಟ್ ಮಗನೇ, ನೀನು ಗ್ರೇಟ್. ಅಂತೂ ಇಂತೂ ಅವಳಿಗೆ ಪ್ರೀತಿ ಮಾಡೋ ಥರ ನಾಟಕ ಮಾಡಿ ಅವಳನ್ನು ಮದುವೆ ಆಗಿ ಈ ಮನೇಲಿ ಅವಳು ಕೊಳಿಬೇಕು ಆ ಥರ ಮಾಡಿದ್ಯಾ. ನನ್ನೆದ್ರಿಗೆ ಅವಳು ಸೋಲ್ಬೇಕು ಆ ಥರ ಮಾಡಿದ್ಯಾ. ಭಾರ್ಗವಿ, ಈಗಲಾದರೂ ಗೊತ್ತಾಯ್ತಾ, ಈ ಜೆ ಪಿಗೆ ಸೋಲೇ ಇಲ್ಲ, ಈಗಲಾದರೂ ನಿಂಗೆ ಗೊತ್ತಾಯ್ತಾ ಅಂತ ತುಂಬಾ ಹೈ ಡ್ರಾಮಾನೇ ಮಾಡ್ತಾ ಇರ್ತಾನೆ ಜೆ ಪಿ. ಇನ್ನು ಬೃಂದಂಗೆ ಗೊತ್ತಾಗ್ತದೆ, ವಾವ್ ಮಾವ, ಈ ರೀತಿ ನೀವು ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ. ಇನ್ನು ಶಕ್ತಿ ಕೂತ್ಕೊಂಡಿರ್ತಾನೆ. ಶಕ್ತಿ ಯೋಚನೆ ಮಾಡ್ತಾ ಇರ್ತಾನೆ, ಅಲ್ಲ ಈ ಜೆ ಪಿ ಎಲ್ಲಿ ಹೋದ, ಆವಾಗಲೇ ಹೋದ ಅಲ್ವಾ, ಏನಾದರೂ ಅರ್ಜೆನ್ಸಿ ಇತ್ತಾ, ಅಲ್ಲ ನಾನಿಲ್ಲಿ ನನ್ನ ಮಗಳು ಮತ್ತು ಅರ್ಜುನ್ ಮದುವೆ ಬಗ್ಗೆ ಮಾತಾಡೋಕ್ಕೆ ಬಂದರೆ ಅವ್ನು ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡಬೇಕಂತ ಹೋದ್ನಲ್ಲ ಹೊರಗಡೆ, ಆ ಬೃಂದ ಬಂದು ಕರ್ಕೊಂಡು ಹೋದ್ಲು, ಅಂಥದ್ದು ಏನಿತ್ತು ಇಲ್ಲಿ, ನಮ್ಮ ಮಾತುಕತೆಗಿಂತ ಹೊರಗಿನ ಮಾತುಕತೆ ತುಂಬ ಇಂಪಾರ್ಟೆಂಟಾ, ಏನಾಗ್ತಿದೆ ಅಲ್ಲಿ, ಆಯಿತು ಮೊದಲೋಗಿ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೊರಗಡೆ ಹೋಗ್ತಾನೆ. ಇನ್ನು ಜೆ ಪಿ ಅರ್ಜುನಿಗೆ ತುಂಬಾ ಹೆಮ್ಮೆಯಿಂದ ಹೇಳ್ತಾ ಇರ್ತಾನೆ, ಅರ್ಜುನ್ ಅಂತೂ ಇಂತೂ ನೀನು ಸಾಧಿಸಿ ಬಿಟ್ಟೆ, ಅಂತೂ ಇಂತೂ ನೀನು ನನ್ನ ಮಗ ಅಂತ ಹೇಳ್ಕೊಳ್ಳೋಕ್ಕೆ ನಂಗೆ ನಿಜವಾಗ್ಲೂ ಹೆಮ್ಮೆ ಇದೆ ಅಂತ ಹೇಳ್ತಾ ಇರ್ತಾನೆ. ಆಗ ಅರ್ಜುನ್ ಹೇಳ್ತಾನೆ, ಡ್ಯಾಡ್ ನೀವು ಏನು ಹೇಳ್ತಿದ್ದೀರ ನಂಗೊಂದು ಅರ್ಥ ಆಗ್ತಿಲ್ಲ, ನೀವು ಹೇಳ್ತಿರೋದು ಒಂದು ಸರಿ ಇಲ್ಲ ಡ್ಯಾಡ್, ನೀವು ಈ ರೀತಿ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ, ನಿಜವಾಗ್ಲೂ ಅಂಥದ್ದು ಏನೂ ಇಲ್ಲ, ನಾನು ಇವ್ರನ್ನ ಪ್ರೀತಿಸಿದ್ದೇನೆ, ಅದಕ್ಕೆ ಇವ್ರನ್ನ ಮದುವೆ ಆಗಿದ್ದೇನೆ ಅಷ್ಟೇ, ಅದನ್ನು ಬಿಟ್ಬಿಟ್ಟು ಯಾವ ಟ್ರ್ಯಾಪು ಇಲ್ಲ, ಯಾವ ಪ್ಲ್ಯಾನೂ ಇಲ್ಲ ಡ್ಯಾಡ್ ಅಂತ ಹೇಳ್ತಾರೆ. ಆಗ ಜೆ ಪಿ ಹೇಳ್ತೇನೆ, ಸಾಕು ಅರ್ಜುನ್, ನಂಗೆ ಗೊತ್ತಿದೆ ನಾವು ಮಾಡಿದ ಟ್ರ್ಯಾಪಲ್ಲಿ ಇವಳು ಬಿದ್ದಿದ್ದಾಳೆ ಅಷ್ಟೇ ಅಂತ ಹೇಳ್ತಾನೆ. ಆಗ ಶಕ್ತಿ ಬರ್ತಾನೆ. ಶಕ್ತಿ ಬಂದು, ಜೆ ಪಿ ಏನಾಗ್ತಿದೆ ಇಲ್ಲಿ, ಅಲ್ಲ ನಾವು ಈಗಷ್ಟೇ ನಿನ್ನ ಮಗ ಈ ಭಾರ್ಗವಿನ ಪ್ರೀತಿ ಮಾಡ್ತಿದ್ದಾಳಂತ ಹೇಳಿದ್ವಿ, ಆದರೆ ಈಗ ಮದುವೆ ಆಗಿ ಬಂದಿದ್ದಾನೆ, ಅಷ್ಟೇ ಅಲ್ಲ ನೀನು ಅವಳನ್ನು ಒದ್ದಿಸಿ ಮನೆ ಒಳಗೆ ಕರ್ಕೊಂಡಿದ್ಯಾ, ಏನು ಜೆ ಪಿ ಏನು ಮಾಡ್ತಿದ್ಯಾ ಇದು ಅಂತ ಹೇಳ್ತಾನೆ. ಆಗ ಜೆ ಪಿ ಹೇಳ್ತಾನೆ, ಶಕ್ತಿ ನೀನು ಸ್ವಲ್ಪ ಸುಮ್ಮನೆ ಇರು, ನಿನ್ನ ಹತ್ರ ನಾನು ಮತ್ತೆ ಮಾತಾಡ್ತೇನೆ, ಶಕ್ತಿ ನೀನು ಸ್ವಲ್ಪ ಸುಮ್ಮನೆ ಇರು, ಸ್ವಲ್ಪ ನೀನು ಒಳಗಡೆನೇ ಇರು ಅಂತ ಹೇಳ್ತಾನೆ. ಅಲ್ಲ ಜೆ ಪಿ, ನನ್ನ ಮಗಳನ್ನ ಈ ಮನೆಗೆ ಸೊಸೆ ಮಾಡ್ತೀಯ ಅಂತ ಅಂದ್ಕೊಂಡ್ರೆ ನೀನೇನು ಮಾಡ್ತಿದ್ಯಾ, ಪ್ರತಿ ಸಲ ನನ್ನ ಮಗಳೇ ಈ ಮನೆ ಸೊಸೆ ಅಂತ ಹೇಳಿ ಇವಾಗ ನೀನು ಈ ಭಾರ್ಗವಿ, ಈ ನಮ್ಮ ಶತ್ರು ಭಾರ್ಗವಿನ ಮನೆ ಸೊಸೆಯಾಗಿ ಮಾಡ್ಕೊಂಡಿದ್ಯಾ. ಏನಾಗಿದೆ ಜೆ ಪಿ ನಿನಗೆ, ಏನು ಮಾಡ್ತಿದ್ಯಾ, ಏನು ಡಬಲ್ ಗೇಮ್ ಮಾಡ್ತಿದ್ಯಾ, ನನ್ನ ಬೆನ್ನ ಹಿಂದೆ ಚೂರಿ ಹಾಕ್ತಿದ್ಯಾ, ಜೆ ಪಿ ನಿಜ ಹೇಳು ಏನು ಮಾಡ್ತಿದ್ಯಾ, ನಾನು ಯಾರಂತ ನಿಂಗೆ ಕರೆಕ್ಟಾಗಿ ಗೊತ್ತಿದೆ ಅಂತ ಶಕ್ತಿ ವಾರ್ನಿಂಗ್ ಮಾಡ್ತಾನೆ. ಆಗ ಬೃಂದ ಹೇಳ್ತಾಳೆ, ಅಂಕಲ್ ನೀವು ಸ್ವಲ್ಪ ಒಳಗೆ ಬನ್ನಿ, ನಿಮಗೆಲ್ಲ ವಿಚಾರ ನಾವು ಹೇಳ್ತೇವೆ, ಸ್ವಲ್ಪ ಒಳಗೆ ಬನ್ನಿ ಅಂಕಲ್, ಬನ್ನಿ ಅಂಕಲ್ ಅಂತ ಹೇಳಿ ಶಕ್ತಿನ ಬೃಂದ ಕರ್ಕೊಂಡು ಹೋಗ್ತಾಳೆ. ಇನ್ನು ಈ ಕಡೆ ಜೆ ಪಿ ತುಂಬಾ ನಾಟಕ ಮಾಡ್ತಾ ಇರ್ತಾರೆ. ಭಾರ್ಗವಿ, ಇನ್ನಿನ ಕತೆ ಮುಗೀತು, ನಾನು ಏನಂತ ಇನ್ನು ಮುಂದೆ ನಿಂಗೆ ತೋರಿಸ್ತೇನೆ. ಅರ್ಜುನ್, ಥ್ಯಾಂಕ್ ಯು ಸೋ ಮಚ್ ಮಗನೇ, ನೀನು ಇವತ್ತು ನಂಗೆ ಮಾಡಿದ ಉಪಕಾರಕ್ಕೆ ನಿಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂತ ಹೇಳ್ತಾನೆ. ಇನ್ನು ಬೃಂದ ಒಳಗಡೆ ಹೇಳ್ತಾ ಇರ್ತಾಳೆ ಶಕ್ತಿಗೆ, ಅಂಕಲ್ ಮಾವ ಎಲ್ಲ ನೋಡ್ಕೊಳ್ತಾರೆ ಅಂಕಲ್, ನೀವು ಅಂದ್ಕೊಳ್ತಾರೆ ಏನೂ ಇಲ್ಲ, ಮಾವನೇ ನಿಮಗೆಲ್ಲ ಬಂದು ಹೇಳ್ತಾರೆ ನೋಡಿ, ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ, ಎಲ್ಲನೂ ಸರಿಯಾಗುತ್ತೆ ಅಂತ ಹೇಳ್ತಾರೆ. ಆಗ ಜೆ ಪಿ ಬರ್ತಾನೆ. ಜೆ ಪಿ ಬಂದಾಗ ಶಕ್ತಿ ಹೇಳ್ತಾನೆ, ಜೆ ಪಿ ನೀನು ಏನು ಮಾಡ್ತಿದ್ದೆ, ಡಬಲ್ ಗೇಮ್ ಮಾಡ್ತಿದ್ಯಾ, ನೀನು ಭಾರ್ಗವಿಗೆ ಯಾಮರಿಸ್ತಿದ್ಯಾ ಅಥವಾ ನನ್ನನ್ನೇ ಯಾಮರಿಸ್ತಿದ್ಯಾ, ಹೇಳಿ ಜೆ ಪಿ ಏನಿದೆಲ್ಲ ಅಂತ ಹೇಳ್ತಾರೆ. ಆಗ ಜೆ ಪಿ ಹೇಳ್ತಾನೆ, ಇದೆಲ್ಲ ಒಂದು ಪ್ಲ್ಯಾನ್ ಶಕ್ತಿ, ನಾನು ಇವಾಗಲೂ ಹೇಳ್ತಿದ್ದೇನೆ, ವಂದನನೇ ಈ ಮನೆ ಸೊಸೆ ಅಂತ ಹೇಳ್ತಾನೆ. ಆಗ ಶಕ್ತಿ ಹೇಳ್ತಾನೆ, ಏನು, ಅಲ್ಲ ಇಲ್ಲಿ ಏನಾಗ್ತಿದೆ ಅನ್ನೋದು ನಂಗೆ ಸರಿಯಾಗಿ ಹೇಳಿ ಜೆ ಪಿ ಅಂತ ಹೇಳ್ತಾನೆ. ಆಗ ಜೆ ಪಿ ಹೇಳ್ತಾನೆ, ನನ್ನ ಇಡೀ ಲೈಫ್ ಕರಿಯರಲ್ಲಿ ಯಾರೂ ನನ್ನನ್ನು ಎದುರು ಹಾಕ್ಕೊಂಡವರಿಲ್ಲ, ನಾನು ಎಷ್ಟು ಕೇಸ್ಗಳನ್ನು ಅಟೆಂಡ್ ಮಾಡಿದ್ದೇನೆ, ಯಾವ ಕೇಸಲ್ಲೂ ಸೋಲಿಲ್ಲ, ಆದರೆ ಈ ಹುಡುಗಿ, ಈ ಹುಡುಗಿ ಈ ಭಾರ್ಗವಿ ನನ್ನನ್ನೇ ಸೋಲಿಸ್ತೇನೆ ಅಂತ ನನಗೆ ಚಾಲೆಂಜ್ ಮಾಡಿಬಿಟ್ಲು, ಏನೇನೋ ಮಾತಾಡಿದ್ಲು, ಈಗ ಅವಳಿಗೆ ನಾನು ಸುಮ್ಮನೆ ಬಿಡಲ್ಲ, ಅವಳಿಗೆ ನಾನು ಸರಿಯಾಗಿ ಪಾಠ ಕಲಿಸ್ತೇನೆ, ಅವಳನ್ನು ನಾನು ಸುಮ್ಮನೆ ಬಿಡ್ತೇನೆ ಅಂದ್ಕೊಂಡಿದ್ಯಾ, ಅವಳಿಗೆ ಇನ್ನು ಮುಂದೆ ಇದೆ,
ಅದಕ್ಕೋಸ್ಕರ ಈ ಪ್ಲ್ಯಾನ್. ಏನು ಮಾಡ್ತೇನಂತ ನೋಡ್ತಾ ಇರು JP. ನೋಡು, ನಿನ್ನ ಮಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೆ, ಆದರೆ ನಾನು ನಿನ್ನ ಇಬ್ಬರು ಮಕ್ಕಳ ಬಗ್ಗೆನೂ ಯೋಚನೆ ಮಾಡ್ತಿದ್ದೇನೆ. ಇಬ್ಬರು ಮಕ್ಕಳು ಬಚಾವಾಗಬೇಕು. ಅದಕ್ಕೆ ನಂಗೆ ಏನು ಮಾಡ್ಬೇಕು ಅನ್ನೋದು ಕರೆಕ್ಟಾಗಿ ಗೊತ್ತಿದೆ. ಅದಕ್ಕೆ ಈ ಭಾರ್ಗವಿಗೆ ಏನು ಮಾಡ್ತೇನಂತ ನೋಡ್ತಾ ಇರು, ಅವಳನ್ನಂತೂ ನಾನು ಸುಮ್ಮನೆ ಬಿಡಲ್ಲ, ನೀನೇ ನೋಡು ಅಂತ ಹೇಳ್ತಾರೆ. ಇನ್ನು ಈಚೆ ಶಕುಂತಲ ಹೇಳ್ತಾ ಇರ್ತಾಳೆ, ನೋಡು ಭಾರ್ಗವಿ, ದ್ವೇಷ ಮತ್ತು ಪ್ರೀತಿಯ ನಡುವೆ ಪ್ರೀತಿನೇ ಗೆಲ್ಲಬೇಕು, ಅದು ನೀನು ಗೆಲ್ಲಿಸ್ಬೇಕು, ನಿನ್ನ ಕೈಯಲ್ಲಿ ಸಾಧ್ಯ ಇದೆ, ಇನ್ನು ನೀನೇ ಎಲ್ಲದಕ್ಕೂ ಸಿದ್ಧಳಾಗಬೇಕು ಭಾರ್ಗವಿ, ಇನ್ನು ನಿಂದೆ ಗೆಲುವು ಅಂತ ಹೇಳ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.